ಶ್ರೀಕೃಷ್ಣ ಮಠಕ್ಕೆ ಜೂನಿಯರ್ ಎನ್ಟಿಆರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕೃಷ್ಣನ ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಜೂನಿಯರ್ ಎನ್ಟಿಆರ್ಗೆ ರಿಷಬ್ ಶೆಟ್ಟಿ, ಪ್ರಶಾಂತ್ ನೀಲ್ ಸಾಥನ್ನ ಕೊಟ್ಟಿದ್ದಾರೆ. ಕುಟುಂಬದ ಸಮೇತವಾಗಿ ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಜೂನಿಯರ್ ಎನ್ಟಿಆರ್. ಶ್ರಾವಣ ಶನಿವಾರದಂದು ಕೃಷ್ಣನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ದಿಗ್ಗಜ ನಾಯಕರು. ಇವತ್ತು ಶ್ರಾವಣ ಶನಿವಾರ, ಕೊನೆ ಶ್ರಾವಣ ಶನಿವಾರವಾದಂತಹ ಹಿನ್ನೆಲೆಯಲ್ಲಿ ಇದೀಗ ಭಕ್ತರು ಭೇಟಿ ಕೊಡ್ತಾ ಇರುವುದು ಸಹಜವಾಗಿದೆ. ಅದರಲ್ಲೂ ಜೂನಿಯರ್ ಎನ್ಟಿಆರ್ ಕುಟುಂಬ ಕೃಷ್ಣ ದೇವರ ದರ್ಶನವನ್ನ ಪಡೆದುಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು, ಜೂನಿಯರ್ ಎನ್ಟಿಆರ್ಗೆ ರಿಷಬ್ ಶೆಟ್ಟಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಜೊತೆ ಪ್ರಶಾಂತ್ ನೀಲ್ ರವರು ಕೂಡ ಇದ್ದಾರೆ. ಕುಟುಂಬ ಸಮೇತವಾಗಿ ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಜೂನಿಯರ್ ಎನ್ಟಿಆರ್ ಕುಟುಂಬಸ್ಥರು. ಶ್ರಾವಣ ಶನಿವಾರದಂದು ಕೃಷ್ಣನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಸರ್ಕಾರಿ ಶಾಲೆಗಳ ಬಲಿಯನ್ನ ಪಡೆಯಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಹಲವು ವರ್ಷಗಳಿಂದ ಕೇಳಿಬರ್ತಾ ಇದೆ. ಇದಕ್ಕೆ ಈ ಒಂದು ಶಾಲೆಯೇ ಸ್ಪಷ್ಟ ಉದಾಹರಣೆಯಾಗಿದೆ. ಯಾವುದು ಆ ಶಾಲೆ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸರ್ಕಾರಿ ಶಾಲೆಗಳಿಗೆ ಬೀಳ್ತಿದೆ ಬೀಗ. 15 ಶಾಲೆಯಲ್ಲಿ ಶೂನ್ಯ ದಾಖಲಾತಿ. ಉಚಿತ ಶಿಕ್ಷಣ, ಉಚಿತ ಬುಕ್ಸ್, ಶೂ, ಬ್ಯಾಗ್, ಬಿಸಿಯೂಟವೂ ಉಚಿತ. ಎಲ್ಲವೂ ಉಚಿತ ಆದ್ರೂ ಯಾಕೋ ಮಕ್ಕಳನ್ನ ಪೋಷಕರು ಮಾತ್ರ ಸರ್ಕಾರಿ ಶಾಲೆಗೆ ಕಳಿಸೋಕೆ ಹಿಂದೇಟು ಹಾಕ್ತಿದ್ದಾರೆ. ಹೀಗೊಂದು ಅನುಮಾನ ಮತ್ತೆ ಶುರುವಾಗಿದೆ. ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳ್ತಿದೆ. 2024-25 ಸಾಲಿನಲ್ಲಿ 15 ಸರ್ಕಾರಿ ಶಾಲೆಗಳು ಬಂದ್ ಆಗಿದೆ. ಅವೆಲ್ಲವೂ ಗ್ರಾಮೀಣ ಪ್ರದೇಶದಲ್ಲಿರೋ ಶಾಲೆಗಳೇ. ಶೂನ್ಯ ದಾಖಲಾತಿ ಇರೋದ್ರಿಂದ ಶಾಲೆಗಳನ್ನ ಬಂದ್ ಮಾಡಲಾಗಿದೆ ಎಂಬ ಆದೇಶವಂತೂ ಶಿಕ್ಷಣ ಇಲಾಖೆಯಿಂದ ಹೊರಬಿದ್ದಿದೆ. ಸರ್ಕಾರಿ ಶಾಲೆಗಳಿಗೆ ಏನಾಗಿದೆ? ಚಿಕ್ಕಮಗಳೂರಿನ 6 ಶಾಲೆಯಲ್ಲಿ ಶೂನ್ಯ ದಾಖಲಾತಿ ಇದೆ. ಇದರ ಜೊತೆಗೆ ತರೀಕೆರೆಯಲ್ಲಿ 4 ಶಾಲೆ, ಕೊಪ್ಪಳದಲ್ಲಿ 2 ಶಾಲೆ, ಕಡೂರಲ್ಲಿ 1 ಶಾಲೆ, ಶೃಂಗೇರಿಯಲ್ಲಿ 1 ಶಾಲೆ ಹಾಗೂ NR ಪುರ 1 ಶಾಲೆಯಲ್ಲಿ ಮಕ್ಕಳೇ ಇಲ್ಲ. ಮಲೆನಾಡಿನಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಗಳು, ಕಾಲ್ನಡಿಗೆಯಲ್ಲಿ ಹೋದ್ರೆ ಸ್ಕೂಲ್. ಆ ಶಾಲೆಗಳಿಗೆ ಕಂಟಕ ಎದುರಾಗ್ತಿರೋದ್ರಿಂದ ಸರ್ಕಾರಿ ಶಾಲೆಯತ್ತ ಮುಖ ಮಾಡಲು ಹಿಂದೇಟು ಹಾಕ್ತಿದ್ದಾರಾ ಪೋಷಕರು ಎಂಬ ಅನುಮಾನ ಪ್ರಾರಂಭವಾಗಿದೆ. ನಗರ ಪ್ರದೇಶದಲ್ಲಿರೋ ಖಾಸಗಿ ಶಾಲೆಯ ವ್ಯಾಮೋಹ ಗ್ರಾಮಾಂತರಕ್ಕೂ ದಿನೇ ದಿನೇ ತಟ್ಟುತ್ತಿದೆಯಾ ಎಂಬ ಅನುಮಾನವು ಹುಟ್ಟುವಂತಾಗಿದೆ. ಒಟ್ಟಾರೆ ಈ ವರ್ಷವಾದರೂ ಯಾವುದೇ ಸರ್ಕಾರಿ ಶಾಲೆ ಮುಚ್ಚೋದಿಲ್ಲ ಅಂದ್ಕೊಂಡಿದ್ರು. ಆದ್ರೆ ಈ ವರ್ಷವೂ ಬೀಗ ಹಾಕೋದು ಮುಂದುವರೆದಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಡುಗೆ ಸಿಬ್ಬಂದಿ ಪರದಾಡುವಂತಾಗಿದೆ. ಇನ್ನು ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ಜಮೀನಿಗೆ ತೆರಳುವುದಕ್ಕೆ ರೈತರು ಪರದಾಡುವಂತಾಗಿದೆ. ಜಮೀನಿಗೆ ನೀರು ನುಗ್ಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮೈಸೂರಿನಲ್ಲಿ ಗಜಪಡೆಗಳು ಬೆಳ್ಳಂ ಬೆಳಿಗ್ಗೆ ತಾಲೀಮಿನಲ್ಲಿ ಬ್ಯುಸಿಯಾಗಿವೆ. ಇಂದು ನಡೆದ ತಾಲೀಮಿಗೆ ಕಂಜನ್ ಮತ್ತು ವರಲಕ್ಷ್ಮಿ ಗೈರಾಗಿವೆ. ಆಗಸ್ಟ್ 29 ಮೊನ್ನೆಯಷ್ಟೇ ಸಂಜೆ ತಾಲೀಮಿಗೆ ಈ 2 ಆನೆಗಳು ಭಾಗಿಯಾಗಿದ್ವು. ಆದ್ರೀಗ ಪಾದ ನೋವಿನ ಹಿನ್ನೆಲೆ ತಾಲೀಮಿಗೆ ಗೈರಾಗಿವೆ. 2 ಆನೆಗಳನ್ನ ಹೊರತುಪಡಿಸಿ ಇನ್ನುಳಿದ 7 ಆನೆಗಳಿಗೆ ತಾಲೀಮನ್ನ ನಡೆಸಲಾಗ್ತಾ ಇದೆ.
ಸೇತುವೆ ನಿರ್ಮಾಣ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದ್ದು ಹಳ್ಳಿ ಜನರು ಪರದಾಡುವಂತಾಗಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚೌಕಳ್ಳಿ, ಬಾನಂದೂರು, ಬೋಪಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಕಳೆದ ವರ್ಷ ಶಿಥಿಲಗೊಂಡಿತ್ತು. ಇದರಿಂದ ಕಳೆದ 6 ತಿಂಗಳ ಹಿಂದೆ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಆರಂಭಗೊಂಡಿತ್ತು. ಆದರೆ ಕಾಮಗಾರಿ ಪೂರ್ಣಗೊಳ್ಳದೆ ಇರುವುದರಿಂದ ರೈತರು ಸೇತುವೆಯನ್ನ ದಾಟುವುದಕ್ಕೆ ಪರದಾಡುವಂತಾಗಿದೆ. ಕನಿಷ್ಠ ತಾತ್ಕಾಲಿಕ ಸೇತುವೆಯನ್ನಾದರೂ ನಿರ್ಮಾಣ ಮಾಡಿ ಅಂತ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೇತುವೆ ಕಾಮಗಾರಿ ನಡೀತಾ ಇದೆ. ಇರೋ ಸೇತುವೆಗೆ ಪೂಜೆ ಮಾಡಿಬಿಟ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಇದು ತ್ವರಗತಿಯಲ್ಲಿ ನಮಗೆ ಓಡಾಡಕ್ಕೆ ದನ ಕರಿಗೆ ಉಳ್ಳೊಡೆಯಕ್ಕೆ ಯಾವುದೇ ರೀತಿಯಾದಂತಹ ಇದು ಸರ್ವಿಸ್ ರೋಡ್ ಕೊಟ್ಟಿಲ್ಲ. 2 ತೆಂಗಿನ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕೋಣೆಗೂಡು ಗ್ರಾಮದಲ್ಲಿ ಜನರು ಅನಾರೋಗ್ಯಕ್ಕೆ ತುತ್ತಾದರೆ ಆಸ್ಪತ್ರೆಗೆ ತೆರಳುವುದಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಅನಾರೋಗ್ಯಕ್ಕೆ ಈಡಾದವರನ್ನ ಜೋಳಿಗೆಯಲ್ಲೇ ಕರೆದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಮೊನ್ನೆಯಷ್ಟೇ ಅನಾರೋಗ್ಯಕ್ಕೆ ತುತ್ತಾಗಿದ್ದ 19 ವರ್ಷದ ಯುವಕನನ್ನ ಜೋಳಿಗೆಯಲ್ಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಸಾವನ್ನಪ್ಪಿದ್ದಾರೆ. ಅದೇ ಜೋಳಿಗೆಯಲ್ಲೇ ಮೃತದೇಹವನ್ನ ಗ್ರಾಮಕ್ಕೆ ತರಲಾಗಿದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣ, ಕಣ್ಣಿ ಮಾರ್ಕೆಟ್ ಸೇರಿ ವಿವಿಧೆಡೆ ಬೈಕ್ ಕಳ್ಳತನವಾಗಿದ್ದ 12 ಬೈಕ್ಗಳನ್ನು ಜಪ್ತಿ ಮಾಡಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಅಶೋಕನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿತರಾದ ಶಿವರಾಜಯ್ಯ, ಮಲ್ಲಿಕಾರ್ಜುನ, ರಜನಿಕಾಂತ್ ಎಂಬ 3 ಬೈಕ್ ಕಳ್ಳರನ್ನ ಬಂಧಿಸಿ ಕಳ್ಳತನ ಮಾಡಿದ್ದ 12 ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿಯ ದಂಡಿ ಮಾರಮ್ಮನ ದೇವಸ್ಥಾನದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಧುಗಿರಿ ಪಟ್ಟಣದ ದಂಡಿ ಮಾರಮ್ಮನ ದೇವಸ್ಥಾನದ ಬಳಿ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಚಿರತೆ ಕಾಣಿಸಿಕೊಂಡಿದೆ. ಪ್ರತಿದಿನ ನೂರಾರು ಭಕ್ತರು ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಬರುವ ಹಿನ್ನೆಲೆ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ.